ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಭಾನುವಾರದ ವೀಡಿಯೋ. ಸ್ವಲ್ಪ ಒಳಗೆಲ್ಲ ಸ್ವಲ್ಪ ಲೇಟಾಗಿ ಬರ್ತಾಯಿದೆ, ಯಾರೇನು ಅಂದ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಕೆಲಸ ಇರೋದ್ರಿಂದ ಎಡಿಟಿಂಗು ಅದೆಲ್ಲ ಸ್ವಲ್ಪ ಟೈಮ್ ಹಿಡಿತಾ ಇದೆ. ಯಾಕಂದರೆ ಮನೆಗೆ ಮಕ್ಕಳು ಇರ್ತಾರೆ, ಅವ್ರನ್ನ ಸ್ಕೂಲಿಗೆ ಕಳಿಸೋದು ಮತ್ತು ಮನೆ ಕೆಲಸ ಅಂದ್ಕೊಂಡು ಒಂದು ಸಲ ಬೇಜಾರಾಗ್ಬಿಡುತ್ತೆ ನಮಗೇ. ಸ್ವಲ್ಪ ಒಂದು ದಿನ ಸ್ಕಿಪ್ ಮಾಡಿಬಿಡ್ತೀವಿ, ಬಿಡು ನಾಳೆ ಹಾಕಿದ್ರೆ ಆಯಿತು ಅಂತ. ಅದಕ್ಕೆ ಇವತ್ತೊಂದು ಎಂಗೇಜ್ಮೆಂಟ್ ಇತ್ತು ಅಂತ ನಾವು ಊರಿಗೆ ಹೊರಟಿದ್ವಿ. ನಮ್ಮ ರಿಲೇಷನ್ದೆ, ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ನಮ್ಮ ಮನೆಯವರ ಅಮ್ಮ, ಅವ್ರ ತಮ್ಮನ ಮಗಳದ್ದೇ. ಇವತ್ತು ಒಂದು ಎಂಗೇಜ್ಮೆಂಟ್ ಇತ್ತು ಅವ್ರದ್ದು. ಮತ್ತು ಇವತ್ತೇ ಒಂದು ಮದುವೆನೂ ಇತ್ತು, ಮತ್ತು ಒಂದು ಗೃಹ ಪ್ರವೇಶನೂ ಇತ್ತು. ಒಂದೇ ದಿನ ಮೂರು ಬಂದರೆ ಯಾವ ರೀತಿ ಅಟೆಂಡ್ ಮಾಡೋದು, ನೀವೇ ಹೇಳಿ. ಅಟೆಂಡ್ ಮಾಡೋಕ್ಕೆ ಆಗೋದೇ ಇಲ್ಲ. ಸರಿ ಆಯಿತು ಅಂತ ನಾನು ಮತ್ತು ನಮ್ಮ ಅತ್ತೆ ಮತ್ತು ನಮ್ಮ ಇಬ್ಬರು ಮಕ್ಕಳು ಮತ್ತು ಅವನು ಇದ್ದಾನಲ್ಲ, ಅವನು ನಮ್ಮ ಮಾವನ ಮಗ, ಅಂದರೆ ನಮ್ಮ ಮನೆಯವರ ಅಣ್ಣನ ಮಗ. ನಮ್ಮ ಮನೆಯವ್ರ ಅಣ್ಣನ ತೋರಿಸ್ತೀನಿ ಇರಿ ಒಂದು ನಿಮಿಷ. ಅವರು ಹೊರಗಡೆ ಇಳಿದೋಗಿದ್ದಾರೆ. ಇಲ್ಲಿ ಹೊಸಮನೆ ಗೃಹ ಪ್ರವೇಶ ಇತ್ತು ನಮ್ಮೂರಲ್ಲೇ, ಅಲ್ಲಿಗೂ ಹೋಗಿ ಬಂದುಬಿಡೋಣ ಅಂತ ನಮ್ಮ ಅತ್ತೆ ಅಲ್ಲೇ ಕರ್ಕೊಂಡು ಹೋಗಿದ್ದೆ. ಯಾಕಂದರೆ ಈಗ ಅವರು ಎಲ್ಲ ರಿಲೇಷನ್ ಅಲ್ವಾ, ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ. ಅದಕ್ಕೆ ಹೋಗಿ ಬಂದುಬಿಡೋಣ, ಸ್ವಲ್ಪ ಮಾತಾಡಿಸ್ಕೊಂಡು ಮುಖ ತೋರಿಸಿ ಬಂದುಬಿಟ್ರೆ ಅವ್ರಿಗೂ ಬೇಜಾರಾಗಲ್ಲ. ಯಾಕಂದರೆ ಎಲ್ಲ ಹತ್ರದ ರಿಲೇಷನ್ನೇ, ಗೊತ್ತಿರೋರು, ಪರಿಚಯ ಇರೋರು, ನೆಂಟರು. ಈಗ ಹೋಗಲಿಲ್ಲ ಅಂದರೆ ಅವರು ಬೇಜಾರು ಮಾಡ್ಕೊತಾರೆ. ಇನ್ನೂ ಇನ್ನೊಂದು ಮದುವೆ ಇತ್ತು, ಅಲ್ಲಿಗೂ ಹೋಗೋಕ್ಕಾಗಲೇ ಇಲ್ಲ ಕೊನೆಗೂ. ಆಮೇಲೆ ಎಂಗೇಜ್ಮೆಂಟು ಅಲ್ಲೂ ಅವರು ಎಲ್ಲ ಹತ್ರದ ರಿಲೇಷನ್ನೇ, ಹೋಗಲಿಲ್ಲ ಅಂದರೆ ಎಲ್ಲ ಬೇಜಾರು ಮಾಡ್ಕೊತಾರೆ. ಬಿಡು, ಇಲ್ಲ ಏನು ಮಾಡೋಕ್ಕಾಗಲ್ಲ, ಇಲ್ಲ ಸ್ವಲ್ಪ ಅಟೆಂಡ್ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಬಂದ್ವಿ. ಇನ್ನು ನೋಡಿ ಬಂದು ಎಲ್ಲ ನಿಂತ್ಕೊಂಡಿದ್ವಿ. ನಾವು ಕಾರಲ್ಲೇ ಕೂತ್ಕೊಂಡಿದ್ವಿ, ಇಳ್ದಿರಲಿಲ್ಲ. ಬಿಡು, ನಮ್ಮ ಅತ್ತೆ ಇದಾರಲ್ಲ, ಹೋಗಿ ಮಾತಾಡ್ಸ್ಕೊಂಡು ಬರ್ತಾರೆ ಅಂತ. ಅವ್ರು ಎಷ್ಟೊತ್ತಾದರೂ ಬರಲೇ ಇಲ್ಲ ನಮ್ಮ ಅತ್ತೆ. ಮತ್ತು ಅವರು ಬಂದು ಪದೇ ಪದೇ ಕರೆಯೋರು, ಬನ್ನಿ ಏನೇ ಕಾರಲ್ಲೇ ಕೂತ್ಕೊಂಡಿದ್ದೀರಾ, ಬನ್ನಿ ಊಟ ಮಾಡ್ಕೊಂಡು ಹೋಗಿ ಬನ್ನಿ ಅರಿಶಿನ ಕುಂಕುಮ ತೊಗೊಂಡೋಗಿ ಬನ್ನಿ ಅಂತ ಕರೆಯೋರು. ಸರಿ ಆಯಿತು ಬಿಡು, ನಾವು ಒಂದ್ಸಲ ಹೋಗಿ ಬಂದುಬಿಡೋಣ ಅಂತ ಬಂದ್ವಿ. ಆಮೇಲೆ ಬಂದು ನಿಂತ್ಕೊಂಡಿದ್ದೆ ನೋಡಿ, ಇಲ್ಲಿ ಇವರು ಇದ್ದಾರಲ್ಲ, ಇವರು ನಮ್ಮ ಅತ್ತೆ. ಅವರು ನಮ್ಮ ಕಡೆ ಪಕ್ಕದಲ್ಲಿ ನಿಂತ್ಕೊಂಡಿರೋರು, ವೈಟ್ ಶರ್ಟ್ ಇಕ್ಕೊಂಡಿದ್ರಲ್ಲ, ಅವರು ನಮ್ಮ ಮಾವ, ನಮ್ಮ ಮನೆಯವರ ಅಣ್ಣ, ಎರಡನೇ ಅಣ್ಣ. ಅವರು ನಮ್ಮ ಮಾವ ಅಂತಲೇ ಕರೆಯೋದು ಅವ್ರನ್ನ. ಇಲ್ಲಿ ನಾನು ನಮ್ಮ ಅತ್ತೆ ಎಲ್ಲ ನಿಂತ್ಕೊಂಡು ಅವರೆಲ್ಲ ಮಾತಾಡ್ತಾಯಿದ್ರು. ನಾನು ಸುಮ್ಮನೆ ಇಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ಅಷ್ಟೇ. ಮಕ್ಕಳೆಲ್ಲ ನಿಂತ್ಕೊಂಡಿದ್ರು. ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ಬಿಡೋಣ, ಬೇಜಾರು ಮಾಡ್ಕೊತಾರೆ ಅಂತ. ನೋಡಿ ನನ್ನ ಮಗಳು ಯಾವ ರೀತಿ ರೆಡಿಯಾಗಿದ್ದಾಳೆ ಅಂತ. ತಲೆ ಬಾಚಿಸ್ಕೊಂಡ್ರೆ ಮಾತ್ರ ಬಾಚಿಸ್ಕೊಳಲ್ಲ ನೋಡಿ. ಅದೇ ಥರ ಜೂಲಿ ಥರ ನನ್ನ ಬೇಡ, ನಾನು ತಲೆ ಬಚ್ಚಬೇಡ, ನನಗೆ ಅದೇ ಥರ ಹಂಗೆ ಕೂದಲು ಬಿಡೋ ಅಂತ ಬಿಡಿಸ್ಕೊಂಡು ಬಂದಿದ್ದಾಳೆ ನೋಡಿ, ಯಾವ ರೀತಿ ರೆಡಿಯಾಗಿ ಬಂದಿದ್ದಾಳೆ ಅಂತ. ಆಮೇಲೆ ಇಲ್ಲಿ ಊಟ ಮಾಡೋಗೋಣ ಅಂತ ಸ್ವಲ್ಪ ಊಟಕ್ಕೆಲ್ಲ ಕೂತ್ಕೊಂಡ್ವಿ. ಊಟ ಮಾಡೋದೆಲ್ಲ ಸ್ವಲ್ಪ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅಲ್ಲಿ ನೋಡಿ ಕೂತ್ಕೊಂಡಿದ್ದಾರಲ್ಲ, ಅವರೇ ನಮ್ಮ ಮಾವ. ಕ್ಲಿಯರಾಗಿ ಕಾಣಿಸ್ತಾ ಇದೆ ಇವಾಗ. ನಮ್ಮ ಮನೆಯವರ ಎರಡನೇ ಅಣ್ಣ ಅವರು ಮೊದಲು ಮಿಲ್ಟ್ರಿಲಿದ್ದರು. ಆಮೇಲೆ ಮಿಲ್ಟ್ರಿಯಿಂದ ರಿಟೈರ್ಡ್ ಆಗಿ ಬಂದು ಇವಾಗ ಪೊಲೀಸ್ ಕೆಲಸ ಒಂದು 2 ವರ್ಷ 3 ವರ್ಷ ಏನೋ ಮಾಡಿದರು. ಇವಾಗ ವಿಲೇಜ್ ಅಕೌಂಟೆಂಟ್ ಆಗಿದ್ದಾರೆ. ಆಮೇಲೆ ಪಕ್ಕದಲ್ಲಿರೋದು ಅವ್ರ ಮಗ, ದೊಡ್ಡ ಮಗ. ಇನ್ನೊಬ್ಬ ಚಿಕ್ಕ ಮಗ ಬೇರೆ ಇದ್ದಾನೆ, ಅವನನ್ನು ಕರ್ಕೊಂಡೋಗ್ಬೇಕು. ಅವರ ಮಿಸ್ಸಸ್ಸು ಇದ್ದಾರೆ. ಅವರು ಇನ್ನೊಂದು ಫಂಕ್ಷನ್ ಇತ್ತು ಅವ್ರ ರಿಲೇಷನ್ದು ಅಂತ, ಅವರು ಅಲ್ಲೇ ಅಂತವೇ ಅಲ್ಲೇ ಪಕ್ಕದೂರಲ್ಲೇ, ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಹೋಗಬೇಕು ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟ್ವಿ ನೋಡಿ. ಇವಾಗ ಹೋಗ್ತಾ ಇದ್ದೀವಿ. ಯಾಕಂದರೆ ಒಂದೇ ದಿನ ಎಲ್ಲ ಫಂಕ್ಷನ್ ಇರುತ್ತಲ್ಲ, ಅಟೆಂಡ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಬೇಜಾರು ಮಾಡ್ಕೊತಾರೆ. ಏನು ಮಾಡೋದು ಏನು ಬಿಡೋದು ಅಂತಲೇ ಗೊತ್ತಾಗಲ್ಲ. ನನ್ನ ಮಗಳು ಕಾರಣ ಕೂತ್ಕೊಂಡು ಫುಲ್ಲು ಆ ಕಡೆ ಗ್ಲಾಸ್ ಬೇರೆ ಎಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ರು ನಮ್ಮ ಮಾವ. ಅದು ಫುಲ್ ಸೆಕೆ ಅಂತಿದ್ಲು. ನನ್ನ ಮಗಳು ತೆಗೆದಿದ್ಲು ಅದನ್ನು, ಗಾಳಿ ಬರಲಿ ಅಂತ ಗ್ಲಾಸ್ ತೆಗೆಸಿದ್ಲು, ಎರಡನೇವಳು. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಿದೆ ಅಂತ. ಮತ್ತು ಎ ಸಿನೂ ಹಾಕಿದ್ರು ನಮ್ಮ ಮಾವ, ಆನ್ ಮಾಡಿದ್ರು. ಅವಳು ಸೆಕೆ ಅಂತಿದ್ರಲ್ಲ, ಅದಕ್ಕೆ ಎ ಸಿನೂ ಆನ್ ಮಾಡಿದರು. ಆಮೇಲೆ ಇವಾಗ ಬೇಗ ಫಂಕ್ಷನಿಗೆ ಹೋಗೋಣ. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಒಂದು ಮಧ್ಯಾಹ್ನ ಏನೋ ಆಗಿಬಿಟ್ಟಿತ್ತು. ಅಲ್ಲಿ ಮಧ್ಯಾಹ್ನ ಅಲ್ಲ, ಒಂದು 12 ಗಂಟೆ ಏನೋ ಆಗಿಬಿಟ್ಟಿತ್ತು ಅನಿಸುತ್ತೆ ನೋಡಿ. ಇವಾಗ ಬಂದ್ವಿ. ಆಲ್ಮೋಸ್ಟ್ ಎಲ್ಲ ಲಾಸ್ಟ್ ಎಂಡಿಂಗ್ ಟೈಮ್ ಆಲ್ರೆಡಿ ಎಂಗೇಜ್ಮೆಂಟು. ಇವಾಗ ಬಂದಿದ್ದೀವಿ. ಅವರು ನಮ್ಮನ್ನೇ ಕಾಯ್ತಾಯಿದ್ರು, ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ. ಸ್ವಲ್ಪ ಲೇಟ್ ಆಗೋಯಿತು ನೋಡಿ. ಇಲ್ಲಿ ಕೆಳಗಡೆ, ಅಲ್ಲಿ ಆ ಕಡೆ ಊಟ ಇಡ್ತಾಯಿದ್ದಾರೆ, ಇಲ್ಲಿ ಕೆಳಗಡೆ ಎಲ್ಲ ದೊಡ್ಡವರೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ದಾರೆ. ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೇನು ಆಗಲಿಲ್ಲ ಇಲ್ಲಿ ಎಂಗೇಜ್ಮೆಂಟಲ್ಲಿ. ಯಾಕಂದರೆ ಜನ ಎಲ್ಲ ಇರ್ತಾರಲ್ವ, ನೆಂಟರೆಲ್ಲ. ಆ ಥರ ವೀಡಿಯೋ ಮಾಡ್ಕೊಳೋದಕ್ಕೆ ಆಗಲ್ಲ ನಮಗಂತೂ. ಹೋಗಿ ಅಲ್ಲಿ ಮೊಬೈಲ್ ಕ್ಯಾಮ್ರಾ ಹಿಡಿಯೋದು ಅದೆಲ್ಲ ಥರ ಏನೋ ಒಂಥರ ಮುಜುಗರ ಅನಿಸುತ್ತೆ ನಮಗೆ. ಆದರೂ ಪರವಾಗಿಲ್ಲ ಅಂತ ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಆಮೇಲೆ ಇವ್ರು ಇದ್ದಾರಲ್ಲ, ಇಲ್ಲಿ ಹೂವು ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ, ಅವರು ನಮ್ಮ ಮೊದಲನೇ ಅಕ್ಕ, ಅಂದರೆ ವಾರಗಿತ್ತಿ ಮೊದಲನೇ ಅವ್ರ ಅಕ್ಕ, ನಮ್ಮ ಮನೆಯವರ ಮೊದಲನೇ ಅಣ್ಣನ ಹೆಂಡ್ತಿ ಅವರು. ಇನ್ನೊಬ್ಬರು ಎರಡನೇ ಅಣ್ಣನ ಹೆಂಡ್ತಿನೂ ತೋರಿಸ್ತೀನಿ. ಆಮೇಲೆ ಇಲ್ಲಿ ಆಲ್ರೆಡಿ ನೋಡಿ, ಅವರೇ ಗಂಡು ಹೆಣ್ಣು. ಎಂಗೇಜ್ಮೆಂಟ್ ಆಲ್ರೆಡಿ ಇನ್ನೇನು ಎಂಡಿಂಗ್ ಟೈಮ್ ಬಂದುಬಿಟ್ಟಿತ್ತು. ಇವರು ನಮ್ಮ ಮನೆಯವ್ರ ಅಕ್ಕ, ಎಲ್ಲ ಕಲರ್ ಸೀರೆ ಉಟ್ಕೊಂಡಿದ್ದಾರಲ್ಲ, ಅವರು ನಮ್ಮ ಮನೆಯವ್ರ ಅಕ್ಕ. ಮಾತಾಡಿಸ್ತಾಯಿದ್ರು, ಯಾಕೆ ಲೇಟಾಗಿ ಬಂದಿದ್ದೀರಾ, ಬೇಗ ಬರ್ಬೋದಾಗಿತ್ತಲ್ಲ ಅಂತ.
ಆಮೇಲೆ ಸರಿ ಆಯಿತು ಅಂತ ಇಲ್ಲೂ ಅಲ್ಲೇ ಲಾಸ್ಟ್ ಎಂಡಿಂಗ್ ಊಟ ಎಲ್ಲ ಲಾಸ್ಟಲ್ಲೇ, ಅದಕ್ಕೆ ಊಟ ಮಾಡೋಣ ಅಂತ ಇಲ್ಲೂ ಬಂದ್ವಿ, ಕೂತ್ಕೊಂಡ್ವಿ. ಯಾಕಂದರೆ ಮಕ್ಕಳು ಅಲ್ಲಿ ಹೊಸ ಮನೆಯಲ್ಲಿ ನೀಟಾಗಿ ಊಟ ಮಾಡಿರಲಿಲ್ಲ, ಇಲ್ಲಿ ಬಂದು ಹೊಟ್ಟೆ ಹಸ್ಕೊತಿದ್ರು. ಸರಿ ಆಯಿತು ಅಂತ ಅವ್ರಿಗೆ ಊಟ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ ನನ್ನ ಮಗಳು ಮೊಬೈಲ್ ಕಿತ್ಕೊಂಡು ಯಾವ ಥರ ಆಡ್ತಿದ್ದಾಳೆ ಅಂತ. ಆಮೇಲೆ ಇಲ್ಲಿ ನನ್ನ ಪಕ್ಕ ಕೂತ್ಕೊಂಡಿದ್ದಾರಲ್ಲ ಅವರೇ ನಮ್ಮ ಎರಡನೇ ಅಕ್ಕ ಸುಮಾ ಅಂತ, ಎರಡನೇ ವಾರ್ಗಿತ್ತಿ. ಅಂದರೆ ಕಾರು ಓಡಿಸ್ಕೊಂಬಂದ್ವಲ್ಲ ನಮ್ಮ ಮಾವ ಅಂದಲ್ಲ, ಮಿಲ್ಟ್ರಿಲಿದ್ದರು ಅನ್ನಲ್ಲ, ಅವರ ಮಿಸ್ಸಸ್ ಇವರು. ಅವ್ರ ಮಗನೇ ಅವನು ದೊಡ್ಡವನು, ಕಾರಲ್ಲಿದ್ದವನು. ಇನ್ನೊಬ್ಬ ಚಿಕ್ಕವನು ಇದ್ದಾನೆ, ಅವನನ್ನು ತೋರಿಸ್ತೀನಿ, ಬರ್ತಾನೆ ನೋಡಿ ಇವಾಗ ಚಿಕ್ಕವನು. ಇಲ್ಲಿ ಊಟ ಕೂತ್ಕೊಂಡಿದ್ವಿ. ಇವಾಗ ಗಂಡು ಹೆಣ್ಣು ಪಾಪ ಎಲ್ಲ ಬಂದರು. ಇಲ್ಲಿ ಗ್ರೀನ್ ಕಲರ್ ಸ್ಯಾರಿ ಹಾಕಿದಾರಲ್ಲ, ಇವಾಗ ಮುಂದೆ ಹೋದ್ರಲ್ಲ ಅವರು ನಮ್ಮ ಮೊದಲನೇ ಅಕ್ಕ. ಅವರು ನೀಟಾಗಿ ಆವಾಗಲೇ ಮುಖ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ಮುಖನ. ಇವನು ಬಂದ್ಬಿಟ್ಟು ನಮ್ಮ ಮಿಲ್ಟ್ರಿ ಮಾವ ಇದ್ದಾರಲ್ಲ, ಅವರ ಎರಡನೇ ಮಗ ಇವನು, ಸಣ್ಣವನು ದುಷ್ಯಂತ್ ಅಂತ. ನೋಡಿ ಯಾವ ಥರ ತರಲೆ ಮಾಡ್ತಾಯಿದ್ದಾನೆ ಅಂತ ಅಲ್ಲಿ ನಿಂತ್ಕೊಂಡು. ಸರಿ ಆಯಿತು, ಪಟ ಊಟ ಮಾಡ್ಕೊಂಡು ನಾವಿವಾಗ ಮತ್ತೆ ಮೇಲ್ಗಡೆ ಹೋದ್ವಿ. ಆಲ್ರೆಡಿ ಎಲ್ಲ ಜನ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ನಾವು ಹೋಗಿ ಒಂದು ಗಂಟೆನೂ ಇರಲಿಲ್ಲ ಅನಿಸುತ್ತೆ, ಮೋಸ್ಟ್ಲಿ ಒಂದು ಅರ್ಧ ಗಂಟೆನೋ ಇದ್ವಿ, ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗೇ ಬಿಡ್ತು ಎಂಗೇಜ್ಮೆಂಟ್ ಎಲ್ಲ. ಆಮೇಲೆ ಇದು ಒಂದು ಚಿಕ್ಕದು ಚೌಟ್ರಿ ಥರನೇ ಮೇಲ್ಗಡೆ, ಚೆನ್ನಾಗಿದೆ, ಚಿಕ್ಕದಾಗಿದ್ರು ಚೆನ್ನಾಗಿದೆ. ಇಲ್ಲಿ ನೋಡಿ ನನ್ನ ಮಗಳು ಅವ್ರ ಗಂಟೆ ಹೆಣ್ಣು ಕೂತ್ಕೊಳ್ಳೋ ಸೀಟಲ್ಲಿ ಇವಳೆ ಕೂತ್ಕೊಂಡು ಯಾವ ಥರ ಆಡ್ತಿದ್ದಾಳೆ ಅಂತ. ಆಮೇಲೆಲ್ಲ ಕೆಳಗಡೆ ಕೂತ್ಕೊಂಡೆಲ್ಲ ಮೀಟಿಂಗ್ ಮಾಡ್ತಾಯಿದ್ರು. ಇನ್ನೇನು ಫ್ಯಾಮಿಲಿ ಅಂದಮೇಲೆ ಫ್ಯಾಮಿಲಿ ಫಂಕ್ಷನ್ ಅಂದಮೇಲೆ ಬಂದವರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡೋದೇ ಅಲ್ವಾ. ಅದಕ್ಕೆ ನಮ್ಮ ಅತ್ತೆ ಕೊಡೋರು ಇವರೆಲ್ಲ ರಿಲೇಷನ್ನು. ಇವರೇ ನಮ್ಮ ಅತ್ತೆ ಕೂತ್ಕೊಂಡಿದ್ದಾರೆ ನೋಡಿ. ಇವಾಗ ನೀಟಾಗಿ ಮುಖದೆಲ್ಲ ತೋರಿಸ್ತೀನಿ. ಇವರೇ ನಮ್ಮ ಮನೆಯವರ ಅಮ್ಮ. ಇವರು ಅಲ್ಲಿ ನಿಂತ್ಕೊಂಡಿರೋದು ನಮ್ಮ ಮನೆಯವರ ಅಣ್ಣ. ಇವರು ಬಂದ್ಬಿಟ್ಟು ನಮ್ಮ ಮನೆಯವರ ಅಜ್ಜಿ, ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ನಮ್ಮ ಅತ್ತೆ ಅಮ್ಮ ಇವರು. ನೋಡಿ ಎಷ್ಟು ವಯಸ್ಸಾಗಿದೆ ಇವರಿಗೆ. ಎಷ್ಟು ವಯಸ್ಸಾಗಿದೆ ಅಂದರೆ ಆಲ್ಮೋಸ್ಟ್ 90 ಆಗಿರ್ಬೋದು ಅನಿಸುತ್ತೆ. 90 ಮೇಲೆ ದಾಟಿದೆ ಅನಿಸುತ್ತೆ ಮೋಸ್ಟ್ಲಿ, ಗೊತ್ತಿಲ್ಲ. ಬಟ್ ಆದರೂ ಚೆನ್ನಾಗಿದ್ದಾರೆ. ಅಂದರೆ ಸ್ವಲ್ಪ ಓಡಾಡೋದು ಕಷ್ಟನೇ. ಯಾರು ಒಂದು ಸ್ವಲ್ಪ ಕೈ ಹಿಡ್ಕೊಂಡು ಬಂದರೆ ಬರ್ತಾರೆ. ಆದರೆ ಪರವಾಗಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕೂತ್ಕೊಂಡು ಚೆನ್ನಾಗಿ ಮಾತಾಡೋದು ಎಲ್ಲ ಮಾಡ್ತಾರೆ. ಅವ್ರ ಥರ ಇರೋಕ್ಕಾಗಲ್ಲ ಬಿಡಿ ಇವಾಗಿನ ಕಾಲದಲ್ಲಿ ನಮಗೆ. ಆಮೇಲೆಲ್ಲ ಮುಗಿಸ್ಕೊಂಡು ಇವಾಗ ಸೀದಾ ಮತ್ತೆ ಊರ ಕಡೆ ಹೊರಟ್ವಿ. ಯಾಕಂದರೆ ಅವ್ರು ಉಳ್ಕ ಅಂತ ತುಂಬ ಹಿಂಸೆ ಮಾಡಿದರು. ಬಟ್ ಬೆಳಗ್ಗೆ ಸೋಮವಾರ ಸ್ಕೂಲ್ ಬೇರೆ ಇದೆ, ಸರಿಯಾಗಲ್ಲ ಅಂತ ಸೀದಾ ಮನೆ ಕಡೆ ಹೋಗ್ತಾಯಿದ್ದೀನಿ ನೋಡಿ. ಇವಾಗ ಮಕ್ಕಳೆಲ್ಲ ಅಜ್ಜಿ ಮನೆ ಹತ್ರನೇ ಉಳ್ಕೊಂಡ್ರು, ನಾನಿವಾಗ ಅಮ್ಮ ಮನೆ ಹತ್ರ ಹೋಗ್ತಾಯಿದ್ದೀನಿ. ಎಲ್ಲ ಇಳಿದು ನಮ್ಮಮ್ಮ ಬಂದಿತ್ತು ನೋಡಿ. ನನ್ನ ಮಕ್ಕಳು ಆಸಾಗತ್ತೆ ನಂಬ್ಕೊಂಡೆ ಅಂತ ಆಸನ ಕಾಣಿಸ್ತಿತ್ತು. ಅದೇ ನನ್ನ ಎಷ್ಟು ಗಂಟೆ ಬಂದೆ ಅದ ಗಂಟೆ ಬಸ್ ಸಿಕ್ತೆ. ಹೋದ ತಕ್ಷಣ ಊಟ ಮಾಡು, ಇಲ್ಲ ಅಂತ ಅಳಿಸ್ಬಿಡುತ್ತೆ. ನೀನು ಊಟ ಮಾಡಿ, ನೀನು ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಹೋಗಿ ನಿಂದ್ರೆ ಮತ್ತೆ ಕೆಟ್ಟೋಗುತ್ತೆ. ಹೋದ ತಕ್ಷಣ ಕಳ್ಸ ನೀವು ಅಪ್ಪಗೆ, ಕಳ್ಸು ಫೋಟೋ ಕಳಿಸ್ತೀನಿ. ನನ್ನ ಬಂಗಾರ ಅಯ್ಯೋ ಪಾಟಿಗೆ ತಡೀತ ಈಶಾಲ ಯಾರಿಲ್ಲ ಕಳ್ಸಕ್ಕೆ ಹೇಳಿದ್ವಿ ನಾವು. ಆಕೆ ಯಾರ ಹಿರಿಯರ್ ಕಲ್ಸ್ಕೊಳ್ಳಿ ಬಂಗಾರ ನಮ್ಮವನು. ಬರೋಷ್ಟೊತ್ತಿಗಾಗಲೇ ನಮ್ಮಮ್ಮ ಚಿಕನ್ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಟಿತ್ತು. ಇದು ಸಂಜೆ ನೋಡಿ, ಮುದ್ದೆ ಎಲ್ಲ ಬೇರೆ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಬಟ್ ಉಣ್ಣೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ, ಆದರೂ ಸ್ವಲ್ಪ ಇಟ್ಕೊಂಡು ಕೂತ್ಕೊಂಡಿದ್ದೆ, ನಮ್ಮಮ್ಮ ಮಾಡಿದ್ದಲ್ವ ಅಂತ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.